ನಿತ್ಯ ಪೂಜೆ ಯಾಕೆ ಮಾಡಬೇಕು? ಸರಿಯಾದ ವಿಧಾನ, ಮಹತ್ವ ಮತ್ತು ಫಲಗಳು. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ಹಿಂದೂ ಮನೆಯಲ್ಲಿಯೂ ಆಚರಿಸಲಾಗುವ ನಿತ್ಯ ಪೂಜೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಿತ್ಯ ಪೂಜೆ ಎಂದರೇನು? ಅದನ್ನು ಯಾವ ಸಮಯದಲ್ಲಿ ಮಾಡಬೇಕು? ಯಾವ ಕ್ರಮದಲ್ಲಿ ಮಾಡಬೇಕು? ಅದರ ಆಧ್ಯಾತ್ಮಿಕ ಮಹತ್ವವೇನು? ಮತ್ತು ಭಕ್ತರು ಪಾಲಿಸಬೇಕಾದ ಕೆಲವು ಮುಖ್ಯ ನಿಯಮಗಳು ಯಾವ್ಯಾವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಿಂದೂ ಧರ್ಮದಲ್ಲಿ ಪೂಜೆ ಎಂದರೆ ಕೇವಲ ಹೂವು ಅರ್ಪಿಸುವುದು ಅಥವಾ ದೀಪ ಹಚ್ಚುವುದಲ್ಲ. ಪೂಜೆ ಎಂದರೆ ನಮ್ಮ ಮನಸ್ಸು, ಮಾತು ಮತ್ತು ಕರ್ಮವನ್ನು ದೇವರ ಕಡೆಗೆ ಕೊಂಡೊಯ್ಯುವ ಒಂದು ಪವಿತ್ರ ಸಾಧನೆ. ಪ್ರತಿದಿನ ಭಗವಂತನ ಸ್ಮರಣೆ ಮಾಡುವುದರಿಂದ ಮನಸ್ಸಿಗೆ ನೆಮ್ಮದಿ, ಏಕಾಗ್ರತೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ನಮ್ಮ ಸಂಪ್ರದಾಯದಲ್ಲಿ ಹೇಳಲಾಗಿದೆ. ನಿತ್ಯ ಪೂಜೆಯನ್ನು ಯಾವಾಗ ಮಾಡಬೇಕು? ಸಾಧ್ಯವಾದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಥವಾ ಸೂರ್ಯೋದಯದ ನಂತರ ಸ್ನಾನ ಮಾಡಿ ಪೂಜೆ ಮಾಡುವುದು ಉತ್ತಮ ಎಂದು ಅನೇಕ ಸಂಪ್ರದಾಯಗಳು ಹೇಳುತ್ತವೆ. ಅದು ಸಾಧ್ಯವಾಗದಿದ್ದರೆ ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ದಿನಚರಿಗೆ ಅನುಗುಣವಾಗಿ ನಿಯಮಿತ ಸಮಯದಲ್ಲಿ ಭಕ್ತಿಯಿಂದ ಪೂಜೆ ಮಾಡಬಹುದು. ಮುಖ್ಯವಾದುದು ಸಮಯಕ್ಕಿಂತ ಭಕ್ತಿ ಮತ್ತು ನಿಯಮಿತತೆ. ಪೂಜೆಗೆ ಮುನ್ನ ಏನು ಮಾಡಬೇಕು? ಬೆಳಗ್ಗೆ ಎದ್ದು ದೇವರನ್ನು ಸ್ಮರಿಸಿ ದಿನವನ್ನು ಆರಂಭಿಸಿ. ನಂತರ ಮನೆ ಮತ್ತು ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ. ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ. ಪೂಜೆಯ ಸ್ಥಳವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮನಸ್ಸಿಗೂ ಶಾಂತಿಯನ್ನು ನೀಡುತ್ತದೆ. ದೇವರ ಮುಂದೆ ದೀಪ, ಧೂಪ, ಹೂವು, ಕುಂಕುಮ, ಅರಿಶಿಣ, ಚಂದನ, ಅಕ್ಷತೆ, ತುಳಸಿ ಅಥವಾ ಬಿಲ್ವದ ಎಲೆ, ಹಣ್ಣು ಅಥವಾ ಸರಳ ನೈವೇದ್ಯವನ್ನು ಸಿದ್ಧಪಡಿಸಬಹುದು. ಪೂಜೆಯ ಕ್ರಮ: ಮೊದಲು ದೀಪ ಹಚ್ಚಿ. ದೀಪವು ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ಸೂಚಿಸುತ್ತದೆ ಎಂದು ಪರಿಗಣಿಸಲಾಗುತ್ತದೆ. ನಂತರ ಶ್ರೀ ಗಣೇಶನನ್ನು ಸ್ಮರಿಸಿ. ಓಂ ಶ್ರೀ ಗಣೇಶಾಯ ನಮಃ. ಅದರ ನಂತರ ನಿಮ್ಮ ಇಷ್ಟದೇವರಾದ ಶ್ರೀ ಮಹಾವಿಷ್ಣು, ಶಿವ, ದೇವಿ, ಶ್ರೀರಾಮ, ಶ್ರೀಕೃಷ್ಣ, ಹನುಮಂತ ಅಥವಾ ಇತರ ದೇವರನ್ನು ಭಕ್ತಿಯಿಂದ ಆರಾಧಿಸಿ. ಹೂವನ್ನು ಅರ್ಪಿಸಿ. ಚಂದನ, ಕುಂಕುಮ ಮತ್ತು ಅಕ್ಷತೆಯನ್ನು ಸಮರ್ಪಿಸಿ. ತುಳಸಿಯನ್ನು ಶ್ರೀ ಮಹಾವಿಷ್ಣುವಿಗೆ, ಬಿಲ್ವದ ಎಲೆಯನ್ನು ಶಿವನಿಗೆ ಅರ್ಪಿಸುವುದು ಸಂಪ್ರದಾಯವಿದೆ. ಮಂತ್ರ, ಜಪ ಮತ್ತು ಸ್ತೋತ್ರ: ಪೂಜೆಯ ಸಮಯದಲ್ಲಿ ನಿಮಗೆ ತಿಳಿದಿರುವ ಸ್ತೋತ್ರವನ್ನು ಪಠಿಸಬಹುದು. ಉದಾಹರಣೆಗೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಆದಿತ್ಯ ಹೃದಯ ಸ್ತೋತ್ರ, ಶಿವ ಪಂಚಾಕ್ಷರಿ ಸ್ತೋತ್ರ, ಗಾಯತ್ರಿ ಮಂತ್ರ. ಸಮಯ ಕಡಿಮೆ ಇದ್ದರೆ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಅಥವಾ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರಗಳನ್ನು ಭಕ್ತಿಯಿಂದ ಜಪಿಸಬಹುದು. ನೈವೇದ್ಯ ಮತ್ತು ಆರತಿ: ಮನೆಯಲ್ಲಿ ತಯಾರಿಸಿದ ಸಾತ್ವಿಕ ಆಹಾರ, ಹಣ್ಣು, ಹಾಲು ಅಥವಾ ಸಕ್ಕರೆಯನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ನಂತರ ಕರ್ಪೂರ ಅಥವಾ ದೀಪದಿಂದ ಆರತಿ ಮಾಡಿ ದೇವರಿಗೆ ನಮಸ್ಕರಿಸಿ ಪ್ರಸಾದವನ್ನು ಎಲ್ಲರಿಗೂ ಹಂಚಬೇಕು. ನಿತ್ಯ ಪೂಜೆಯ ಮಹತ್ವ. ನಿತ್ಯ ಪೂಜೆ ನಮ್ಮ ದಿನವನ್ನು ಶಾಂತ ಮನಸ್ಸಿನಿಂದ ಆರಂಭಿಸಲು ಸಹಾಯ ಮಾಡುತ್ತದೆ. ಭಕ್ತಿ, ವಿನಯ, ಕೃತಜ್ಞತೆ ಮತ್ತು ಆತ್ಮಶಿಸ್ತನ್ನು ಬೆಳೆಸುತ್ತದೆ. ಕುಟುಂಬದ ಸದಸ್ಯರು ಒಟ್ಟಾಗಿ ಪ್ರಾರ್ಥನೆ ಮಾಡಿದರೆ ಪರಸ್ಪರ ಪ್ರೀತಿ ಮತ್ತು ಗೌರವ ಹೆಚ್ಚಿಸಲು ಸಹಕಾರಿಯಾಗುತ್ತದೆ. ಪೂಜೆ ಎಂದರೆ ದೇವರಲ್ಲಿ ಕೇವಲ ಬೇಡಿಕೊಳ್ಳುವುದು ಮಾತ್ರವಲ್ಲ, ನಮಗೆ ಸಿಕ್ಕಿರುವ ಜೀವನ, ಕುಟುಂಬ ಮತ್ತು ಅವಕಾಶಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಆಗಿದೆ. ಪೂಜೆ ಮಾಡುವಾಗ ಗಮನಿಸಬೇಕಾದ ವಿಷಯಗಳು: ಪೂಜೆ ಮಾಡುವಾಗ ಸಾಧ್ಯವಾದಷ್ಟು ಮನಸ್ಸನ್ನು ಏಕಾಗ್ರಗೊಳಿಸಿ ಮೊಬೈಲ್ ಅಥವಾ ಇತರ ವ್ಯತ್ಯಯಗಳಿಂದ ದೂರವಿರಿ. ದೇವರ ಮುಂದೆ ಕೋಪ, ಅಹಂಕಾರ ಮತ್ತು ದ್ವೇಷವನ್ನು ಬಿಟ್ಟು ಪ್ರಾರ್ಥಿಸಿ. ಪೂಜೆಯ ನಂತರವೂ ಸತ್ಯ, ಪ್ರಾಮಾಣಿಕತೆ ಮತ್ತು ದಯೆಯಿಂದ ಬದುಕಲು ಪ್ರಯತ್ನಿಸಿ. ಮಕ್ಕಳಿಗೆ ನಿತ್ಯ ಪೂಜೆಯ ಮಹತ್ವ. ಮಕ್ಕಳಿಗೆ ಪ್ರತಿದಿನ ಒಂದು ಸಣ್ಣ ಪ್ರಾರ್ಥನೆ ಕಲಿಸುವುದು ಉತ್ತಮ ಸಂಸ್ಕಾರಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಹಿರಿಯರಿಗೆ ಗೌರವ, ಪ್ರಕೃತಿಯ ಬಗ್ಗೆ ಕಾಳಜಿ ಮತ್ತು ಒಳ್ಳೆಯ ನಡವಳಿಕೆ ಜೀವನದಲ್ಲಿ ಮುಖ್ಯವೆಂದು ಅರಿವು ಮೂಡುತ್ತದೆ. ನಿತ್ಯ ಪೂಜೆಯ ನಿಜವಾದ ಫಲ. ಶಾಸ್ತ್ರಗಳಲ್ಲಿ ದೇವರ ಸ್ಮರಣೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರಣೆ ನೀಡುತ್ತದೆ ಎಂದು ಹೇಳಲಾಗಿದೆ. ಪೂಜೆ ಮಾಡಿದ ತಕ್ಷಣ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತವೆ ಎಂದು ನಿರೀಕ್ಷಿಸುವ ಬದಲು ಪೂಜೆಯಿಂದ ದೊರೆಯುವ ಮನೋಬಲ, ಧೈರ್ಯ ಮತ್ತು ಸಕಾರಾತ್ಮಕ ಚಿಂತನೆಯೇ ಅದರ ದೊಡ್ಡ ಫಲ ಎಂದು ತಿಳಿಯಬೇಕು.
ಪ್ರಿಯ ಸ್ನೇಹಿತರೆ, ಪ್ರತಿದಿನ ಕೆಲವೇ ನಿಮಿಷಗಳನ್ನು ದೇವರ ಸ್ಮರಣೆಗೆ ಮೀಸಲಿಟ್ಟರೂ ಅದು ನಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತರಬಲ್ಲ ಅಭ್ಯಾಸವಾಗಬಹುದು. ಭಕ್ತಿ, ಶುದ್ಧ ಮನಸ್ಸು ಮತ್ತು ಒಳ್ಳೆಯ ನಡವಳಿಕೆ ಇವೇ ನಿತ್ಯ ಪೂಜೆಯ ನಿಜವಾದ ಅರ್ಥ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಭಗವಂತನ ಕೃಪೆ ಸದಾ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹರಿ ಓಂ.